ಈ ಬುಕರ್ ಪ್ರೈಸ್ ಅನ್ನತಕ್ಕಂಥದ್ದೇನಿದೆ ಅದು ಎರಡಿದೆ. ಒಂದು, ದ ಮೇನ್ ಬುಕರ್ ಪ್ರೈಸ್ ಈಸ್ ಫಾರ್ ಫಿಕ್ಷನ್ ರಿಟರ್ನ್ ಇನ್ ಇಂಗ್ಲಿಷ್. ಮೂಲ ಪುಸ್ತಕ ಇಂಗ್ಲಿಷಲ್ಲೇ ಬರೆದಿದ್ದರೆ ಅದು ಮೇನ್ ಬುಕರ್ ಪ್ರೈಸ್. ಇನ್ನೊಂದು, ದ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್. ಅದೇನಿಕಪ್ಪ ಅಂದರೆ, ದಿಸ್ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್. ಈಗ ನಮ್ಗೇನು ಬಂದಿದೆಯಲ್ಲ ಬುಕರ್ ಪ್ರೈಸು, ಅದು ಟ್ರಾನ್ಸ್ಲೇಟರ್ ಅವ್ರಿಗೆ ಬಂದಿರೋದು, ದೀಪಾ ಬಸ್ತಿ ಅವ್ರಿಗೆ ಬಂದಿರೋದು. ನಾವು ಅವ್ರನ್ನ ಬಿಟ್ಟಿದ್ದೀವಿ, ಅವ್ರನ್ನ ಮರ್ತೇ ಬಿಟ್ಟಿದ್ದೀವಿ, ಅವ್ರನ್ನ ಕಂಗ್ರ್ಯಾಚುಲೇಟೇ ಮಾಡಿಲ್ಲ. ಎಂಥ ಜನ ನೋಡ್ರಿ ನಾವು. ಅವರು ಆ ಪುಣ್ಯಾತ್ಗೀತಿ ಎಲ್ಲೂ ಇದು ಟ್ರಾನ್ಸ್ಲೇಷನ್ಗೆ ಬಂದಿರೋದು, ಇದು ಬುಕರ್ ಪ್ರೈಸ್ ಅಂತಾನೆ ಹೇಳ್ಕೊಳ್ಳಿಲ್ವಲ್ರಿ, ಮೌನವಾಗ್ಬಿಟ್ರಲ್ರಿ. ನಾವು ಗುರುತಿಸ್ಲಿಲ್ವಲ್ರಿ, ಎಂಥ ಜನ ನೋಡ್ರಿ ನಾವು. ಏನು ಹೇಳ್ತಾರೆ ನೋಡ್ರಿ ಗೂಗಲ್ ಅಪ್ಪ, ದಿಸ್ ಇಂಟರ್ನ್ಯಾಷನಲ್ ಪ್ರೈಸ್ ಸ್ಪೆಸಿಫಿಕಲಿ ಸೆಲೆಬ್ರೇಟ್ಸ್ ದ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್ ಅಲ್ವಾ. ಇದೇನು ಪರ್ಪಸ್ ಇದು ಕೊಟ್ಟಿರೋದು ನೋಡ್ರಿ. ಬುಕರ್ ಪ್ರೈಸ್ ಯಾವ ಪರ್ಪಸ್ ಕೊಡ್ತಾರೆ? ಟು ಪ್ರಮೋಟ್ ಗ್ಲೋಬಲ್ ಫಿಕ್ಷನ್ ಆ್ಯಂಡ್ ಹೈಲೈಟ್ ದ ಕ್ರೂಷಿಯಲ್ ವರ್ಕ್ ಆಫ್ ಟ್ರಾನ್ಸ್ಲೇಟರ್ಸ್. ಟ್ರಾನ್ಸ್ಲೇಷನ್ ಅನ್ನೋದು ಎಷ್ಟು ಪರಿಣಾಮಕಾರಿಯಾಗಿರ್ಬೇಕು ಅಂದರೆ ಅದಕ್ಕೆ ಬುಕರ್ ಪ್ರೈಸ್ ಬಂದ್ಬಿಡ್ಬೇಕು. ಸೊ ಅಂಥ ಪರಿಣಾಮಕಾರಿಯಾಗಿ ಮನಸ್ಸಿಗೆ ಹೋಗಿ ನಾಟುವಂಥ ಟ್ರಾನ್ಸ್ಲೇಷನ್ ಅನ್ನ ದೀಪಾ ಬಸ್ತಿ ಅವ್ರು ಮಾಡಿದ್ದಾರೆ. ಹಾಗಾಗಿ ಇದು ಬುಕರ್ ಪ್ರೈಸ್ ಬಂದಿದೆ. ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಇರೋದೇ ಟ್ರಾನ್ಸ್ಲೇಟರ್ಗಳಿಗೆ. ಅದನ್ನ ಬಹಳ ಸ್ಪೆಸಿಫಿಕ್ ಆಗಿ ಇಲ್ಲಿ ಗೂಗಲ್ ಅಪ್ಪ ಹೇಳ್ಬಿಟ್ಟಿದ್ದಾನೆ ಇಲ್ಲಿ. ಸೊ ಈ ಬುಕರ್ ಪ್ರೈಸು ಇದಕ್ಕೋಸ್ಕರ. ಇನ್ನೂ ಒಂದ್ ಕಡೆ ಹೇಳ್ತೇನೆ ನೋಡಿ, ಇನ್ ಎಸೆನ್ಸ್ ವೈಲ್ ದ ಮೈನ್ ಬುಕರ್ ಪ್ರೈಸ್ ಈಸ್ ಫಾರ್ ದ ಒರಿಜಿನಲ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವರ್ಕ್, ದ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸ್ಪೆಸಿಫಿಕಲಿ ರೆಕಗ್ನೈಸಸ್ ಅಂಡ್ ರಿವಾರ್ಡ್ಸ್ ಟ್ರಾನ್ಸ್ಲೇಟೆಡ್ ಫಿಕ್ಷನ್. ನೋಡ್ರಿ, ಸೊ ಎಲ್ಲ ದೃಷ್ಟಿಯಿಂದ ದೀಪಾ ಬಸ್ತಿ ಅಭಿನಂದನಾರ್ಹರು, ಸ್ತುತ್ಯರ್ಹರು. ಅವ್ರಿಗೊಂದು ಹೃದಯಪೂರ್ವಕ ನಮನ.